ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಪ್ಪ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ, ಅಜ್ಜಿ ಇಂದಿರಾ ಅವರು ಪ್ರಧಾನಮಂತ್ರಿ, ಮುತ್ತಜ್ಜ ನೆಹರು ದೇಶದ ಫಸ್ಟ್ ಪ್ರೈಮ್ ಮಿನಿಸ್ಟ್ರು. ನಾನು ಯಾವಾಗ ಪ್ರಧಾನಿ ಆಗೋದು ಅಂತ ಪಾಪ ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಿನೇ ಅರ್ಧ ಜೀವನ ಕಳೆದುಬಿಟ್ರು. ಇತ್ಲಾಗೆ ಮದುವೆನೂ ಇಲ್ಲ, ಅತ್ಲಾಗೆ PM ಪಟ್ಟನೂ ಇಲ್ಲ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರಿಗೆ ಇನ್ನೊಂದು ಆಘಾತ ಎದುರಾಗಿದೆ. ಕಾಂಗ್ರೆಸ್ ಪಕ್ಷದಿಂದಲೇ ರಾಹುಲ್ ಗಾಂಧಿ ಅವರನ್ನು ಓಡಿಸ್ಬಿಡ್ತಾರಂತೆ. ಪಕ್ಷದಿಂದ ಅವರ ಉಚ್ಚಾಟನೆ ಆಗಿಬಿಡುತ್ತೆ ಅನ್ನೋ ಗಾಸಿಪ್ಪು ಈಗ ಕೇಳಿ ಬರ್ತಿದೆ. ಇದನ್ನು ನಾವಂತೂ ನಂಬಲಿಲ್ಲ. ರಾಹುಲ್ ಗಾಂಧಿ ಅವರನ್ನು ಖಂಡಿತ ಯಾರಿಂದಲೂ ಕಾಂಗ್ರೆಸ್ ಪಕ್ಷದಿಂದ ಓಡಿಸೋದಕ್ಕೆ ಸಾಧ್ಯವಿಲ್ಲ. ಬೇಕಾದರೆ ಪಕ್ಷದಲ್ಲಿರೋರೆಲ್ಲ ಪಕ್ಷವನ್ನು ಬಿಟ್ಟು ಹೋಗಬಹುದು. ಕಾಂಗ್ರೆಸ್ ಪಕ್ಷವನ್ನು ಅದ್ಯಾವ ಪುಣ್ಯಾತ್ಮ ಮುಳುಗ್ತಿರೋ ಹಡಗು ಅನ್ನೋ ಗೊತ್ತಿಲ್ಲ, ಹಾಗೆ ಆಗ್ತಿದೆ. ಒಬ್ಬೊಬ್ಬರೇ ರಾಹುಲ್ ಗಾಂಧಿಯ ಸಹವಾಸವೇ ಬೇಡ ಅಂತ ಪಕ್ಷವನ್ನು ಬಿಟ್ಟು ಹೋಗ್ತಿದ್ದಾರೆ. ಈಗ ಶಶಿ ತರೂರ್ ಅವರ ಸರದಿ ಬಂದಂಗೆ ಕಾಣ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಹೈಲಿ ಎಜುಕೇಟೆಡ್ ಪರ್ಸನ್ ಅಂದರೆ ಅದು ಶಶಿ ತರೂರ್ ಅವರು. ಆದರೆ ಈಗ ಅವರನ್ನೇ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವಾಗ ಶಶಿ ತರೂರ್ ಅವರ ಮೇಲೆ ಕಾಂಗ್ರೆಸ್ ಪಕ್ಷ ಕ್ಲಾಸ್ ತೆಗೆದುಕೊಳ್ತೋ ಅಲ್ಲಿಂದ ಶಶಿ ತರೂರ್ ಕಂಪ್ಲೀಟಾಗಿ ಬದಲಾಗ್ಬಿಟ್ಟಿದ್ದಾರೆ. ಇನ್ನೇನು ಒಂದು ಕಾಲು ಕಾಂಗ್ರೆಸ್ ಪಕ್ಷದಿಂದ ಶಶಿ ತರೂರ್ ಅವರು ಹೊರಗಿಟ್ಟಿದ್ದಾಗಿದೆ, ಇನ್ನೊಂದು ಕಾಲು ಇಡೋದೊಂದು ಬಾಕಿ ಇದೆ. ಶಶಿ ತರೂರ್ 16 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ವಿರೋಧ ಪಕ್ಷದವರು ಒಳ್ಳೆ ಕೆಲಸ ಮಾಡಿದಾಗ ಅವರನ್ನು ಹೊಗಳಬೇಕು, ತಪ್ಪು ಮಾಡಿದಾಗ ಪಟ್ಟು ಹಿಡಿದು ಕೇಳಬೇಕು. ಇದನ್ನು ಅವರು ನಂಬಿಕೊಂಡು ಬಂದವರು. ಅಫ್ಕೋರ್ಸ್ ಸಾಕಷ್ಟು ರಾಜಕಾರಣಿಗಳ ನಿಲುವು ಕೂಡ ಇದೇ ಆಗಿದೆ. ಮೊನ್ನೆ ಅಷ್ಟೇ ಕೇರಳದ CPI ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಶಶಿ ತರೂರ್ ಅವರು ಹೊಗಳು ಬಂದಿದ್ದರು. ನಂತರ ಮೋದಿಯವರ US ಪ್ರವಾಸವನ್ನು ಓಪನ್ ಆಗಿ ಕೊಂಡಾಡಿದರು. ಯಾವಾಗ ಶಶಿ ತರೂರು ಕಾಂಗ್ರೆಸ್ನಲ್ಲಿದ್ದುಕೊಂಡು ಮೋದಿ ಅವರನ್ನು ಹೊಗಳಿದ್ರೋ ಆಗ ಕಾಂಗ್ರೆಸ್ ಶಶಿ ತರೂರ್ ಅವರ ಮೇಲೆ ಒತ್ತಡ ಹೇರೋಕ್ಕೆ ಶುರು ಮಾಡಿಕೊಳ್ಳುತ್ತೆ. ಶಶಿ ತರೂರ್ ಮೋದಿಯನ್ನು ಹೊಗಳಿದ್ದಕ್ಕೆ ಪಕ್ಷದೊಳಗೆಯೇ ಸಾಕಷ್ಟು ಮಾತುಗಳನ್ನು ಕೇಳಬೇಕಾಯಿತು. ಕಾಂಗ್ರೆಸ್ ಹಾಗೂ ಶಶಿ ತರೂರ್ ನಡುವಿನ ಈ ಶೀತಲ ಸಮರ ಕೆಲ ದಿನಗಳಿಂದ ನಡೀತಾನೇ ಇದೆ. ಇದರ ನಡುವೆ ಶಶಿ ತರೂರ್ ಅವರ ಒಂದು ಪೋಸ್ಟು ರಾಹುಲ್ ಗಾಂಧಿಯ ಮುಖಕ್ಕೆ ಥೂ ಅಂತ ಉಗಿದು ಹಾಗಿದೆ. ಇಂಗ್ಲಿಷ್ ಕವಿ ಥಾಮಸ್ ಗ್ರೇ ಅವರ ಸಾಲು, ಅಜ್ಞಾನವೇ ಆನಂದವಾಗಿರುವಲ್ಲಿ ಬುದ್ಧಿವಂತಿಕೆಯು ಮೂರ್ಖತನವಾಗಿದೆ. ರಾಹುಲ್ ಗಾಂಧಿಯನ್ನು ಭೇಟಿಯಾದ ಬಳಿಕ ಶಶಿ ತರೂರ್ ಅವರು ಈ ಸಾಲನ್ನು ಪೋಸ್ಟ್ ಹಾಕಿಕೊಳ್ತಾರೆ. ಶಶಿ ತರೂರ್ ಅವರು ಇಲ್ಲಿ ಕೇಳ್ತಿರೋ ಪ್ರಶ್ನೆ ಕರೆಕ್ಟಾಗಿಯೇ ಇದೆ. ನನ್ನನ್ನು ಭಾಷಣಕಾರ ಆಗಿ ಮಾಡಿಲ್ಲ, ಪಕ್ಷದಲ್ಲಿ ಅಂತಹ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ, ಕೇವಲ ಕೇರಳದಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಟಿಕೆಟ್ ಕೊಡ್ತಾರೆ ಅಷ್ಟೇ. ಕಾಂಗ್ರೆಸ್ನಲ್ಲಿ ಉಳಿದ ಸಂಸದರ ಕಥೆನೂ ಇದೇ ಆಗಿದೆ. ರಾಹುಲ್ ಗಾಂಧಿ ಅವರ ಸುತ್ತಮುತ್ತ ಇರೋರನ್ನು ಬಿಟ್ಟು ಪಕ್ಷದಲ್ಲಿ ಉಳಿದವರ ಪಾತ್ರ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಈಗ ಏನಾಗ್ತಿದೆ ಅಂದರೆ ರಾಹುಲ್ ಗಾಂಧಿಯ ಜೊತೆಗೆ ಒಂದಷ್ಟು ನಾಯಕರಿದ್ದಾರೆ. KC ವೇಣುಗೋಪಾಲ್, ಜಯರಾಮ್ ರಮೇಶ್ ಅಂತವರು. ಅವರಲ್ಲಿ ವೇಣುಗೋಪಾಲ್ ರಾವ್ ರಾಹುಲ್ ಗಾಂಧಿಯ ಹತ್ತಿರದ ನಾಯಕರಲ್ಲೊಬ್ಬರು. ಕಾಂಗ್ರೆಸ್ ರಾಹುಲ್ ಗಾಂಧಿಯವರನ್ನು ಹೊರತುಪಡಿಸಿ ಯಾರಾದರೂ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ತಾರೆ ಅಂದರೆ ಅದು KC ವೇಣುಗೋಪಾಲ್ ರಾವ್. ಈಗ ಇಲ್ಲಿ KC ವೇಣುಗೋಪಾಲ್ ಅವರೊಂದಿಗೆ ಶಶಿ ತರೂರ್ಗೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಇದರಿಂದ ರಾಹುಲ್ ಗಾಂಧಿಗೆ ಹತ್ತಿರವಾಗಿದ್ದ ಶಶಿ ತರೂರ್ ಅವರು ಕೂಡ ಈಗ ದೂರ ಆಗಿಬಿಟ್ಟಿದ್ದಾರೆ. ಈ ತರಹ ಕಾಂಗ್ರೆಸ್ನ ಸಾಕಷ್ಟು ಹಿರಿಯ ನಾಯಕರಿಗಾಗಿದೆ. ಈಗ ರಾಹುಲ್ ಗಾಂಧಿಯ ಸಂಪರ್ಕದಲ್ಲಿ 4-5 ಜನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗೆ ನೋಡಿದರೆ ರಾಹುಲ್ಗೆ ಶಶಿ ತರೂರ್ ಅವರ ಅಗತ್ಯ ತುಂಬಾ ಇತ್ತು. ಶಶಿ ತರೂರ್ ವಿಶ್ವಸಂಸ್ಥೆಯ ಪ್ರತಿನಿಧಿ ಆಗಿದ್ದವರು. ರಾಹುಲ್ ಗಾಂಧಿ ಇಂತಹ ನಾಯಕನನ್ನೇ ಈಗ ಸೈಡ್ ಲೈನ್ ಮಾಡೋಕೆ ಹೊರಟಿದ್ದಾರೆ. ರಾಹುಲ್ ಗಾಂಧಿ ನಾನು ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಮಗ, ಹೀಗಾಗಿ ಸಂಪೂರ್ಣ ಪಾರ್ಟಿ ನನ್ನ ಹಿಂದೆ ಬರುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದರೆ ಎಲ್ಲ ಸಮಯದಲ್ಲಿ ಎಲ್ಲರೂ ಕೂಡ
ಒಂದೇ ರೀತಿ ಇರಬೇಕಲ್ವಾ? ಈಗ ಶಶಿ ತರೂರ್ ಅವರಂತೂ ಓಪನ್ ಆಗಿ ಪಕ್ಷವನ್ನೇ ಬಿಟ್ಟುಬಿಡೋ ಮಾತಾಡಿದ್ದಾರೆ. ಈಗ ಶಶಿ ತರೂರ್ ಅವರು ಕೂಡ ಪಕ್ಷವನ್ನು ತೊರೆದ್ರೆ ಅದೆಷ್ಟು ಜನ ಕಾಂಗ್ರೆಸ್ ತೊರೆದ ಹಾಗಾಗುತ್ತೋ ಏನೋ. ಅಫ್ಕೋರ್ಸ್ ಮುಳುಗ್ತಾ ಇರೋ ಹಡಗಿನಲ್ಲಿ ಪ್ರಯಾಣ ಮಾಡೋಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳಿ? ಈ ಇಡೀ ಸಮಸ್ಯೆಗೆ ಒಂದೇ ಪರಿಹಾರ, ಎಲ್ಲರೂ ಸೇರಿಕೊಂಡು ರಾಹುಲ್ ಗಾಂಧಿ ಅವರನ್ನೇ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಆಗ ಪಕ್ಷ ಒಂದು ಹಂತಕ್ಕೆ ಬರಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕಂತೂ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.